ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ಇವತ್ತು ಈ ವಿಡಿಯೋವನ್ನು ಮಾಡ್ತಿರುವಂಥ ಉದ್ದೇಶ ಏನಪ್ಪ ಅಂತ ಅಂದರೆ, ನಾನು ಇವತ್ತು ಇರುವಂಥ ಸ್ಥಳ ಜಾನೇಕೆರೆ ಗ್ರಾಮ ಬ್ಯಾಕರವಳ್ಳಿ ಪಂಚಾಯಿತಿ, ಸಕಲೇಶಪುರ ತಾಲೂಕು, ಸಕಲೇಶಪುರ ಆಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ. ಇಲ್ಲಿ ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಈ ನೀರಿನ ಟ್ಯಾಂಕ್ನ ಅಂತ ಅಂದರೆ, ಇದು ಜಲ್ ಜೀವನ್ ಮಿಷನ್ನ ಅಡಿಯಲ್ಲಿ ಮಾಡಿರುವಂತಹ ಒಂದು ನೀರಿನ ಟ್ಯಾಂಕು. ವಿಶೇಷವಾಗಿ ಇಲ್ಲೊಂದು 15-20 ಮನೆಗಳಿಗೆ ನೀರಿಲ್ಲ ಅನ್ನೋ ಒಂದು ಕಾರಣಕ್ಕೆ ಜಲ್ ಜೀವನ್ ಮಿಷನ್ನ ಅಡಿಯಲ್ಲಿ ಅಧಿಕಾರಿಗಳು ವಿಶೇಷವಾಗಿ ಒಂದು ಕಾಳಜಿಯನ್ನು ತಗೊಂಡು ಈ ಒಂದು ಟ್ಯಾಂಕ್ನ ಮಾಡಿದ್ದಾರೆ. ಆದರೆ ಯಾಕಪ್ಪ ಇದನ್ನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಂತಂದರೆ, ಇದರ ಕೆಲಸ ಸಂಪೂರ್ಣವಾಗಿ ನಡೆದಿರ್ತದೆ. ಇದರಲ್ಲಿ ಏನೂ ಸಹ ಕೆಲಸ ಬಾಕಿಯಾಗಿರಲ್ಲ. ಇದಕ್ಕೆ ವಾಟರ್ ಕಲೆಕ್ಷನ್ ಸಹ, ಅಂದರೆ ನೀರಿನ ಸೌಲಭ್ಯನೂ ಸಹ ಇದಕ್ಕೆ ವಾಟರ್ ಕಲೆಕ್ಷನ್ ಆಗಿರ್ತದೆ. ಮನೆಗೂ ನಲ್ಲಿಯ ವ್ಯವಸ್ಥೆ ಆಗಿರುತ್ತೆ. ಇದನ್ನು ಗ್ರಾಮ ಪಂಚಾಯಿತಿಗೆ ಹ್ಯಾಂಡ್ ಓವರ್ನೂ ಮಾಡಿದ್ದಾರೆ. ನಮ್ಮ ಬ್ಯಾಕರವಳ್ಳಿ ಗ್ರಾಮ ಪಂಚಾಯಿತಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆದರೆ ಬ್ಯಾಕರವಳ್ಳಿ ಗ್ರಾಮ ಪಂಚಾಯಿತಿಯವರು ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ, ಇದಕ್ಕೆ ನೀರಿನ ವ್ಯವಸ್ಥೆ ಕಲ್ಪಿಸಿದ್ದಾರೆ, ಟ್ರಯಲ್ ನೋಡಿದ್ದಾರೆ, ಆಮೇಲೆ ಮೋಟ್ರ್ ವ್ಯವಸ್ಥೆ ಆಗಿದೆ, ಇಲ್ಲಿಗೆ ಎಲ್ಲಿಂದ ನೀರು ಬರಬೇಕು ಅಲ್ಲಿಂದ ಎಲ್ಲನೂ ಆಗಿದೆ. ಇವತ್ತು ಬರಗಾಲದ ಪರಿಸ್ಥಿತಿ ಬಂದಿದೆ. ಈ ಜಾನೇಕೆರೆ ಗ್ರಾಮದಲ್ಲಿ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಸುಮಾರು 15-20 ಮನೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಸರ್ಕಾರ ಇಷ್ಟೆಲ್ಲ ಅನುಕೂಲವನ್ನು ಮಾಡಿಕೊಟ್ಟಿದೆ. ಆದರೂ ಸಹ ಬ್ಯಾಕರವಳ್ಳಿ ಗ್ರಾಮ ಪಂಚಾಯಿತಿಯವರು ಇದಕ್ಕೆ ನೀರಿನ ಸಂಪರ್ಕವನ್ನು ಕೊಡ್ತಾಯಿಲ್ಲ. ಅಲ್ಲಿ ಹೋಗಿ ಮೋಟ್ರನ್ನ ಸ್ವಿಚ್ ಆನ್ ಮಾಡಿದ್ರೆ ನೀರು ಬರುತ್ತೆ. ಕೇಳಿದ್ರೆ ನಮ್ಮ ಹತ್ರ ಮೀಟ್ರ್ ಬಾಕ್ಸ್ ಹಾಕಲಿಕ್ಕೆ ದುಡ್ಡಿಲ್ಲ ಗ್ರಾಮ ಪಂಚಾಯಿತಿಲಿ ಅಂತಾರೆ. ಅಲ್ಲ ಈ ಸ್ವಾಮಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಜಲ್ ಜೀವನ್ ಮಿಷನ್ನಲ್ಲಿ ಮನೆಗೆ ಗಂಗೆ ಅಂತ ಹೇಳಿ ಮನೆಗೆ ನೀರನ್ನು ಕೊಡಬೇಕು ಅಂತ ಹೇಳಿ ಈ ರೀತಿ ಎಲ್ಲ ವ್ಯವಸ್ಥೆಗಳನ್ನು ಸಹ ಮಾಡಿದ್ರೂ ಸಹ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಮೀಟರ್ ಬಾಕ್ಸ್ ಹಾಕ್ಸ್ಲಿಕ್ಕೆ ದುಡ್ಡಿಲ್ಲ ಅಂತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಒಂದು ಮೀಟ್ರ್ ಬಾಕ್ಸ್ ಅಳವಡಿಕೆ ಮಾಡಲಿಕ್ಕೆ ನೀವೊಂದು ಮೀಟ್ರ್ ಬಾಕ್ಸ್ ಅಳವಡಿಕೆನ ಮಾಡಿದ್ರೆ ಸುಮಾರು 15-20 ಮನೆಗಳಿಗೆ ನೀರಿಲ್ದಲೇ ಇವತ್ತು ಜೀವನ ಮಾಡ್ತಿದ್ದಾರಲ್ಲ, ಅವ್ರ ಪರಿಸ್ಥಿತಿಗಳು ಏನಾಗಿದೆ ಅಂಥೇಳಿ ಒಂದು ಸರಿ ನಾನು ಬಂದು ನೋಡಿದ್ದೀರಾ? ಗ್ರಾಮ ಪಂಚಾಯಿತಿಯವರು, ಸನ್ಮಾನ್ಯ ಶ್ರೀ ಶಾಸಕರು ದಯವಿಟ್ಟು ಇತ್ತ ಗಮನ ಹರಿಸಬೇಕು. ನೀವು ಏನು ಮಾಡ್ತಿದ್ರೋ ಬಿಟ್ಟಿದ್ರೋ ನನಗಂತೂ ಗೊತ್ತಿಲ್ಲ. ಈ ವಾಟರ್ ಟ್ಯಾಂಕ್ ನಿಮಗೆ ರೋಡಲ್ಲಿ ಎದ್ದು ಕಾಣುತ್ತೆ. ಈ ಜಾನೇಕೆರೆ ಗ್ರಾಮಕ್ಕೆ ಬರಬೇಕಿದ್ರೆ ನಿಮಗೆ ಈ ವಾಟರ್ ಟ್ಯಾಂಕ್ ಎದ್ದು ಕಾಣುತ್ತೆ. ದಯವಿಟ್ಟು ಇದನ್ನು ಗಮನ ಹರಿಸಿ. ಇದು ನಿಮ್ಮ ಕ್ಷೇತ್ರದಲ್ಲೇ ನಡೀತಾ ಇರೋವಂಥದ್ದು. ಇದಕ್ಕೆ ಎಲ್ಲ ರೀತಿಯ ಕಲೆಕ್ಷನ್ ಸಹ ಆಗೋಗಿದೆ. ನೀರು ಸಹ ಬಂದಿದೆ, ಮನೆಗೆ ನಲ್ಲಿನೂ ಹಾಕಿದ್ದಾರೆ. ಒಂದು ಸಾರಿ ನಾವು ನೀರಿನ ಟ್ರಯಲ್ಲು ನೋಡಿದ್ದೀವಿ. ಕೆಳಗಡೆ ಬಾವಿನಲ್ಲಿ ನೀರು ಸಹ ಇದೆ. ಸನ್ಮಾನ್ಯ ಶ್ರೀ ಶಾಸಕರೇ, ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕರೇ, ದಯವಿಟ್ಟು ಈ ಸತಿ ಗಮನ ಹರಿಸಿ. ಈ ಕಡೆ ಬ್ಯಾಕರವಳ್ಳಿ ಗ್ರಾಮ ಪಂಚಾಯಿತಿಲಿ ಒಂದು ಮೀಟ್ರ್ ಬಾಕ್ಸ್ ಹಾಕ್ಸ್ಲಿಕ್ಕೆ ದುಡ್ಡಿಲ್ಲ. ದಯವಿಟ್ಟು ಆ ಮೀಟ್ರ್ ಬಾಕ್ಸ್ ಹಾಕ್ಸ್ಲಿಕ್ಕೆ ದುಡ್ಡೇನಾದರೂ ಸಿಕ್ಕಿದರೆ ದಯವಿಟ್ಟು ನಿಮ್ಮ ಶಾಸಕರ ಅನುದಾನದಲ್ಲಿ, ವಿಶೇಷ ಅನುದಾನದಲ್ಲಿ ಒಂದು ಮೀಟ್ರ್ ಬಾಕ್ಸ್ನ ಅಳವಡಿಕೆ ಮಾಡಿಕೊಡಿ. ಹಾಗೆಯೇ ಮುಂದುವರೆದಂತೆ ಸುಮಾರು 5 ವರ್ಷಗಳ ಹಿಂದೆ ಏನು JDS ಅವರು MLA ಆಗಿದ್ದರು ಕುಮಾರಸ್ವಾಮಿಯವರು, ಆ ಸಂದರ್ಭದಲ್ಲಿ ಕೆಲವು ಬೆರಳೆಣಿಕೆಯ ಅಂತರದಲ್ಲಿ ಒಂದು ಬೋರ್ವೆಲ್ ಸಹ ತೆಗೆದಿದ್ದಾರೆ. ಅದರಲ್ಲಿ 3.5 ಇಂಚು ನೀರು ಸಿಕ್ಕಿದೆ. ಅದರದ್ದು ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಸಹ ಹೇಳ್ತೀನಿ. ಅದು ಇನ್ನೂ ಸಹ ಕಲೆಕ್ಷನ್ ಸಿಕ್ಕಿಲ್ಲ. ಅದನ್ನು ಸಹ ತೋರಿಸ್ತೀನಿ. ಇದರಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಇದ್ದು ಸುಮಾರು 10-15 ಮನೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಇವತ್ತು ಈಗಾಗಲೇ ಒಂದು ತೊಟ್ಟು ನೀರಿಲ್ಲ ಕುಡಿಲಿಕ್ಕೆ. ಗ್ರಾಮ ಪಂಚಾಯಿತಿಯವರನ್ನು ಕೇಳಿದ್ರೆ KEB ಅವ್ರ ಮೇಲೆ ಹಾಕ್ತಾರೆ, KEB ಅವ್ರನ್ನ ಕೇಳಿದ್ರೆ ಗ್ರಾಮ ಪಂಚಾಯಿತಿಯವ್ರ ಮೇಲೆ ಹಾಕ್ತಾರೆ. ಇದೆಲ್ಲದರ ಮಧ್ಯೆ ನಮ್ಮ ಶಾಸಕರೊಬ್ಬರು ನೋಡ್ತಾ ಕೂತಿದ್ದಾರೆ. ನೋಡಿ, ಇಲ್ಲಿ ಬೋರ್ವೆಲ್ ಇದೆ. ಈ ಬೋರ್ವೆಲ್ನ ತೆಗೆದುಬಿಟ್ಟು ಸರಿಸುಮಾರು 4-5 ವರ್ಷ ಆಯಿತು ಸರ್ಕಾರದಿಂದ ತೆಗೆದಂಥ ಬೋರ್ವೆಲ್ ಇದು ಕುಡಿಯೋ ನೀರಿಗೆ ಅಂತಲೇ ತೆಗೆದಿದ್ದು. ಯಾವಾಗ ಈ ಕುಮಾರಸ್ವಾಮಿಯವರು MLA ಆಗಿದ್ದಾಗ ತೆಗೆದಂಥ ಬೋರ್ವೆಲ್ ಇದು. ಇದರ ಬೆರಳೆಣಿಕೆಯ ಅಂತರದಲ್ಲಿ ಈ ವಾಟರ್ ಟ್ಯಾಂಕ್ ಇರುತ್ತೆ. ವಾಟರ್ ಟ್ಯಾಂಕು ಇದು 3.5 ಇಂಚು ನೀರಿದೆ. ಇದರಲ್ಲಿ ಸರಿಸುಮಾರು ಒಂದು 10 ಎಕರೆಗೆ ತೋಟ ಏನಾರು ಮೇಂಟೈನ್ ಮಾಡ್ತೀವಿ ಅಂದರೆ 10 ಎಕರೆ ತೋಟ ಮೇಂಟೈನ್ ಮಾಡ್ಬೋದು. ಆದರೂ ಸಹ 10-15 ಮನೆಗೆ ಕುಡಿಯೋ ನೀರಿಲ್ಲ. ಇದಕ್ಕೆ ಕೇಳ್ತಾ ಹೋದರೆ ನಮ್ಮ KEB ಅವರು ಇದಕ್ಕೆ ಕಲೆಕ್ಷನ್ ಕೊಡ್ತಾಯಿಲ್ಲ. ಇಲ್ಲಿಗೆ
ಯಾರನ್ನ ನಮ್ಮ ವಾಟರ್ ಸಪ್ಲೈ ಅವ್ರನ್ನ ಕೇಳಿದ್ರೆ, ಇಂಜಿನಿಯರ್ನ ಕೇಳಿದ್ರೆ KEB ಅವ್ರ ಮೇಲೆ ಎತ್ತಾಕ್ತಾರೆ, KEB ಅವ್ರನ್ನ ಕೇಳಿದ್ರೆ ವಾಟರ್ ಸಪ್ಲೈ ಅವ್ರ ಮೇಲೆ ಎತ್ತಾಕ್ತಾರೆ. ಇದು ಯಾವ ರೀತಿ ವ್ಯವಸ್ಥೆನಲ್ಲಿ ನಾವು ಇವತ್ತು ಸಕಲೇಶಪುರದಲ್ಲಿ ಇದ್ದೀವಿ ಅಂತ ನಮಗೇ ಗೊತ್ತಿಲ್ಲ. ಇದು ಇಂತಹ ಬೋರ್ವೆಲ್ಗಳು ಇವರ ಆದಾಯಕ್ಕೋಸ್ಕರ ಇಂತಹ ಬೋರ್ವೆಲ್ಗಳನ್ನ ಸಕಲೇಶಪುರದಲ್ಲಿ ನೂರಾರು ಬೋರ್ವೆಲ್ಗಳನ್ನ ತೆಗೆದಿದ್ದಾರೆ. ಪ್ರತಿಯೊಂದು ಬೋರ್ವೆಲ್ಗೂ ಸಹ ಬಿಲ್ಲಾಗಿದೆ, ಆದರೆ ಯಾರ ಮನೆಗೂ ನೀರು ಹೋಗ್ತಾ ಇಲ್ಲ. ಇದನ್ನೆಲ್ಲ ನೋಡ್ತಾ ಹೋದರೆ ಸಕಲೇಶಪುರದಲ್ಲಿ ಬೋರ್ವೆಲ್ಗಳು ಎಷ್ಟಿದೆ, ಈ ಬೋರ್ವೆಲ್ಗಳನ್ನ ಯಾಕೆ ತೆಗೆದ್ರು ಅನುಮಾನ ಬರುತ್ತೆ. ಎಲ್ಲದನ್ನು ಸಹ ಕೆದಕಬೇಕಾಗುತ್ತೆ. ಇವಾಗ ಎಲ್ಲದನ್ನು ಸಹ ನಾವು ಕೆದಕಿ ನೋಡಬೇಕಾಗುತ್ತೆ. ಯಾಕೆಂದರೆ ಸಾರ್ವಜನಿಕರಿಗೆ ಅನುಕೂಲಕ್ಕೆ ಬರ್ದಲೇ ಇರುವಂತಹ ಬೋರ್ವೆಲ್ಗಳು ಯಾಕೆ ಬೇಕು? 5 ವರ್ಷದಿಂದ ಬೋರ್ವೆಲ್ ಹಿಂಗಿದೆ. ಯಾರೋ ಬಂದ ಕಾಂಟ್ರಾಕ್ಟ್ರು ಅವ್ನು ಬೋರ್ವೆಲ್ ಅವ್ರು ತೆಗೆದ, ಬಿಲ್ ಮಾಡ್ಕೊಂಡ ಹೋದ, ಮನೆಗೆ ನೀರು ಬರುತ್ತೆ ಅಂತ ಹೇಳಿ. ಆದರೆ ನೀರು ಮಾತ್ರ ಇವತ್ತಿನವರೆಗೂ ಯಾರ ಮನೆಯೂ ಮುಟ್ಟಲಿಲ್ಲ. ದುಡ್ಡು ಮಾತ್ರ ಅವನು ಯಾರೋ ಕಾಂಟ್ರಾಕ್ಟ್ರು ಮಾಡ್ಕೊಂಡೋದ, ಅಧಿಕಾರಿಗಳು ದುಡ್ಡು ಮಾಡಿಕೊಂಡ್ರು, ಮನೇಲಿ ಕೂತ್ಕೊಂಡ್ರು ಸುಮ್ಮನೆ. ಇವತ್ತಿನವರೆಗೂ ಇದಕ್ಕೆ ಒಂದು ಪೈಪ್ಲೈನ್ ಮಾಡಿ ಸಂಪರ್ಕನ ಕೊಡಿಸ್ಬೇಕು ಅನ್ನೋದು ಅಧಿಕಾರಿಗಳಿಗೂ ಇಲ್ಲ, ನಮ್ಮ ಕ್ಷೇತ್ರದ ಶಾಸಕರಿಗೂ ಇಲ್ಲ. ನೋಡಿ, ಅಲ್ಲಿ ಟ್ಯಾಂಕ್ ಇದೆ, ಇಲ್ಲಿ ಬೋರ್ವೆಲ್ ಇದೆ, ಆದರೆ ಯಾವುದೇ ಮನೆಗೆ ನೀರಿಲ್ಲ. ದಯವಿಟ್ಟು ಶಾಸಕರೇ ಇತ್ತ ಸ್ವಲ್ಪ ಗಮನ ಹರಿಸಿ ಅಂಥೇಳಿ ಮುಖಾಂತರ ಕೇಳ್ಕೊಳ್ತೀನಿ. ಜಾನೇಕೆರೆ ಗ್ರಾಮ, ಬ್ಯಾಕರವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವಂಥದ್ದು ಇದು.